ಇನ್ನು ವಕ್ಫ್ ಅಸ್ತ್ರದ ಜೊತೆಗೆ ಕರೋನಾ ಬಾಣವನ್ನು ಬಿಜೆಪಿ ಮೇಲೆ ಬಿಡುವುದಕ್ಕೆ ಕಾಂಗ್ರೆಸ್ ಸಜ್ಜಾಗಿದೆ. ಕರೋನಾ ಹಗರಣ ಸಂಬಂಧ ಎಫ್ಐಆರ್ ದಾಖಲಾಗಿದ್ದು ನಾಳೆ ಕರೋನಾ ಗಲಾಟೆ ನಡೆಯುವುದು ನಿಶ್ಚಿತವಾಗಿದೆ. ಇದು ಬೆದರಿಸುವ ತಂತ್ರ ಅಂತ ಬಿಜೆಪಿ ಕಿಡಿಕಾರಿದೆ. ಬಿಜೆಪಿಗೆ ವಕ್ಫ್ ಅಸ್ತ್ರ, ಕಾಂಗ್ರೆಸ್ಗೆ ಕೊರೋನಾ ಬ್ರಹ್ಮಾಸ್ತ್ರ. 150 ಕೋಟಿ ಲಂಚದ ಆಮಿಷ ಆರೋಪದ ಬಾಂಬ್ ಸಿಡಿಸಿ ನಾಳೆ ಕಲಾಪಕ್ಕೆ ಅಸ್ತ್ರ ರೆಡಿ ಮಾಡಿರುವ ಸಿಎಂ ಸಿದ್ದರಾಮಯ್ಯ ಅಂಡ್ ಕಾಂಗ್ರೆಸ್ ಟೀಮ್ ಮತ್ತೊಂದು ಬಾಣವನ್ನ ರೆಡಿ ಮಾಡಿದೆ. ಅದೇನಂದ್ರೆ ಕೊರೋನಾ ಹಗರಣ. ಕೊರೋನಾ ಹಗರಣ ಎಫ್ಐಆರ್, ನಾಳೆ ಕಲಾಪದಲ್ಲಿ ಕದನ ಫೇಕ್. ಮುಡಾ ಹಗರಣವನ್ನ ಸಿಬಿಐಗೆ ನೀಡುವಂತೆ ಸವಾಲ್ ಹಾಕಲು ಬಿಜೆಪಿ ಸಜ್ಜು. ಒಂದು ವಾರದ ಕಲಾಪ ಮುಗಿದಿದೆ. ನಾಳೆಯಿಂದ ಎರಡನೇ ಇನ್ನಿಂಗ್ಸ್ ಆರಂಭವಾಗಲಿದೆ. ಉತ್ತರ ಕರ್ನಾಟಕದ ಅಭಿವೃದ್ಧಿ ವಿಚಾರವಾಗಿ ಚರ್ಚೆ ನಡೆದರೂ ವಕ್ಫ್ ಕುರಿತು ಸರ್ಕಾರ ಉತ್ತರ ನೀಡಲಿದೆ. ಇದೇ ವೇಳೆ 150 ಕೋಟಿ ರೂಪಾಯಿ ಆರೋಪದ ಬಾಂಬ್ ಸಿಡಿಯಲಿದೆ. ಇದರ ಜೊತೆಗೆ ಕೊರೋನಾ ಹಗರಣದ ಎಫ್ಐಆರ್ ವಿಚಾರವೂ ಕೂಡ ಗದ್ದಲ ಸೃಷ್ಟಿ ಮಾಡುವ ಸಾಧ್ಯತೆ ಇದೆ. ಇದಕ್ಕೆ ಪ್ರತಿಬಾಣ ಬಿಡಲಿರುವ ಬಿಜೆಪಿ ಮುಡಾ ಹಗರಣವನ್ನ ಸಿಬಿಐಗೆ ನೀಡುವಂತೆ ಸವಾಲ್ ಹಾಕಲು ಸಜ್ಜಾಗಿದೆ. ಕೋವಿಡ್ ಅಕ್ರಮ ತನಿಖೆ ಬಳಿಕ ಕ್ರಮ ಎಂದ ಡಿಕೆ. ಬೆದರಿಸುವ ತಂತ್ರ ಅಂತ ಪ್ರಹ್ಲಾದ್ ಜೋಶಿ ತಿರುಗೇಟು. ಕೋವಿಡ್ ಕಿತ್ತಾಟ ನಾಳೆ ಸದನದಲ್ಲಿ ಸದ್ದು ಮಾಡೋದು ಪಕ್ಕ. ಯಾಕಂದ್ರೆ ಸದನದ ಹೊರಗೂ ನಾಯಕರ ಮಧ್ಯೆ ಕೊರೋನಾ ಫೈಟ್ ಜೋರಾಗಿದೆ. ಈ ಕುರಿತು ಮಾತನಾಡಿರುವ ಡಿಸಿಎಂ ಡಿಕೆ ಶಿವಕುಮಾರ್ ತನಿಖೆ ಬಳಿಕ ಕ್ರಮ ಎಂದು ಹೇಳಿದ್ದಾರೆ. ಇದಕ್ಕೆ ಕೌಂಟರ್ ಕೊಟ್ಟಿರುವ ಕೇಂದ್ರ ಸಚಿವ ಜೋಶಿ ಬೆದರಿಸುವ ತಂತ್ರ ಇದು ಅಂತ ವಾಗ್ದಾಳಿ ನಡೆಸಿದ್ದಾರೆ. ಯಾರು ಬಿಜೆಪಿ ಅವ್ರ ಮೇಲೆ ಹೇಳಲ್ರಿ, ಅವ್ರು ಕುನ್ನವ್ರು ರಿಪೋರ್ಟ್ ಕೊಟ್ಟಿದ್ದಾರೆ, ಅದರ ಮೇಲೆ ಅವ್ರು ಕೊಟ್ಟಿದ್ದಾರೆ. ನಾವೇನು ಅದನ್ನ ಮಾಡಬೇಕಾಗಿಲ್ಲ. ಆನ್ ದಿ ರೆಕಮೆಂಡೇಶನ್ ಆಫ್ ಸಮ್ ರಿಪೋರ್ಟ್ ಎಫ್ಐಆರ್ ಹಾಕಿದ್ದಾರೆ, ನೋಡೋಣ ಅವ್ರೇನೋ ಮಾಡ್ತಾರೆ. ಇದರಲ್ಲಿ ಇವರು ಬೆದರಿಸುವ ತಂತ್ರ ಇದೆ. ಆ ಬೆದರಿಸುವ ತಂತ್ರಕ್ಕೆ ಹೆದರಿಲ್ಲ ಅಂದ್ಕೊಂಡು ಒಂದು ಎಫ್ಐಆರ್ ಹಾಕಿ ನೋಡಿದ್ರು. ಅಕಸ್ಮಾತ್ ಕಾಂಪ್ರಮೈಸಿಗೆ ಬರ್ತಾರೇನೋ, ನಮ್ದೆಲ್ಲ ಕೇಸ್ಗಳನ್ನು ನಾವು ಪರ್ಸ್ಯೂ ಮಾಡೋದಿಲ್ಲ, ನಾವು ಹೋರಾಟ ಮಾಡೋದಿಲ್ಲ ಅಂಥೇಳಿ. ಆದರೆ ಇದು ಸಿದ್ದರಾಮಯ್ಯನ ವಿರುದ್ಧ ನಡೀತಾ ಇರೋದು ಕಾನೂನಿನ ಪ್ರಕಾರವಾಗಿ ಹೋರಾಟ ಬರುತ್ತೆ, ಕಾನೂನಿನ ವಿರುದ್ಧ ಹೋರಾಟ ಅಲ್ಲ. ಕೋವಿಡ್ ವೇಳೆ ಅವ್ಯವಹಾರ ಆಗಿರೋದು ನಿಜ ಎಂದ ಪರಮೇಶ್ವರ್. ವರದಿ ಪಡೆದು ಸದನದ ದಿಕ್ಕು ತಪ್ಪಿಸುತ್ತಾರೆಂದ ವಿಜೇಂದ್ರ. ಕೋವಿಡ್ ವೇಳೆ ಅವ್ಯವಹಾರ ನಡೆದಿರೋದು ನಿಜ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ವರದಿ ಆಧರಿಸಿ ಕ್ರಮ ಕೈಗೊಳ್ತೇವೆ ಅಂತ ಗುಡುಗಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರುವ ವಿಜೇಂದ್ರ, ಈ ಸಂದರ್ಭದಲ್ಲಿ ಕೋವಿಡ್ ಬಗ್ಗೆ ಚರ್ಚಿಸುವ ಅಗತ್ಯ ಏನಿತ್ತು, ಇದು ಸದನದ ದಿಕ್ಕು ತಪ್ಪಿಸುವ ಯತ್ನ ಎಂದಿದ್ದಾರೆ. ಆ ಸಂದರ್ಭದಲ್ಲಿ ಕೋವಿಡ್-19ನಲ್ಲಿ ಅವ್ಯವಹಾರ ಆಗಿರೋದಂತೂ ನಿಜ. ಅದನ್ನ ಯಾರು ನಾವೇ ಹೇಳಿದೀವ? ಜಸ್ಟಿಸ್ ಕುನ್ನಾ ಅವರ ತನಿಖೆಯಲ್ಲಿ, ಅವರ ವರದಿಯಲ್ಲಿ ಬಂದಿರತಕ್ಕಂಥದ್ದು. ಅವ್ರು ಎಫ್ಐಆರ್ ಹಾಕಿದ್ರೆ ತಪ್ಪು ಅಂತಂದ್ರೆ ಅದಕ್ಕೆ ಯಾವ ರಾಜಕೀಯ ಇರುತ್ತೆ? ಅವ್ಯವಹಾರ ಆಗಿರೋದಂತೂ ನಿಜ. ಅದನ್ನ ಈಗ ತನಿಖೆ ಮಾಡಿ ಅದಕ್ಕೇನು ಕ್ರಮ ತಗೋಬೇಕು ಸರ್ಕಾರ ತಗೊಳುತ್ತೆ. ಕೋವಿಡ್ ಇವತ್ತು ಮೈಕಲ್ ಕುನ್ನಾ ಮಧ್ಯಂತರ ವರದಿ ಏನು ಆತುರ ಇತ್ತು? ಸರ್ಕಾರ ಬಂದು ಹತ್ತತ್ರ 2 ವರ್ಷ ಆಗ್ತಾ ಇದೆ. 2 ವರ್ಷಗಳಲ್ಲಿ ನೀವು ತಲೆ ಕೆಡಿಸ್ಕೊಂಡಿಲ್ಲ. ಈಗ ಮಧ್ಯಂತರ ವರದಿಯನ್ನು ತೆಗೆದುಕೊಂಡು ಅದರ ಆಧಾರದ ಮೇಲೆ ಎಫ್ಐಆರ್ ಅನ್ನು ರಿಜಿಸ್ಟರ್ ಮಾಡಿ ಅದು ಅಧಿವೇಶನದಲ್ಲಿ ಚರ್ಚೆ ಮಾಡಬೇಕು ಅಂತೇಳಿ ಸರ್ಕಾರ ಬಯಸ್ತಾ ಇದೆ ಅಂತ ಹೇಳಿದ್ರೆ, ಸದನವನ್ನು ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ನಾಯಕರ ವಾಗ್ಯುದ್ಧಗಳು ಮೊನ್ನೆ ರಾತ್ರಿ ದಾಖಲಾಗಿರುವ ಎಫ್ಐಆರ್ ಗಮನಿಸಿದ್ರೆ ನಾಳೆ ಕೊರೋನಾ ಗಲಾಟೆ ಜೋರಾಗುವ ಎಲ್ಲಾ ಲಕ್ಷಣಗಳು ಗೋಚರಿಸುತ್ತಿವೆ. ಬ್ಯೂರೋ ರಿಪೋರ್ಟ್, ಟಿವಿ9.